18 ಜನವರಿಯಂದು ಮುಂಜಾನೆ ಮಹಾರಾಷ್ಟ್ರದ ಡೆಪ್ಯೂಟಿ ಸಿಎಂ ಅಜಿತ್ ಪವಾರ್ ಅವರ 4 ಮಂದಿ ಸಹಚರರೊಂದಿಗೆ ಮುಂಬಯಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಲಿಯರ್ಜೆಟ್ 45ರಲ್ಲಿ 30-35 ನಿಮಿಷಗಳಷ್ಟೇ ದೂರದಲ್ಲಿದ್ದ ಮಹಾರಾಷ್ಟ್ರದ ಬಾರಾಮತಿಗೆ ಹೊರಟಿರುತ್ತಾರೆ. ಅರಬ್ಬಿ ಸಮುದ್ರದ ಮೇಲಿನಿಂದ ಹಾರಿಕೊಂಡು ಬಂದ ಲಿಯರ್ಜೆಟ್ 45 ಬಾರಾಮತಿ ತಲುಪುತ್ತಿದ್ದ ಹಾಗೆ ಲ್ಯಾಂಡಿಂಗ್ಗಾಗಿ ಅಪ್ರೋಚ್ ಕೇಳುತ್ತಾರೆ. ಎಟಿಸಿ ಕಡೆಯಿಂದ ರನ್ವೇ 11ಕ್ಕೆ ಅಪ್ರೋಚ್ ಸಿಗುತ್ತದೆ. ಆದರೆ ಅತಿಯಾದ ಮಂಜಿನ ಕಾರಣದಿಂದಾಗಿ ರನ್ವೇ ಸರಿಯಾಗಿ ಕಾಣದ ಕಾರಣ ಲ್ಯಾಂಡಿಂಗ್ ಮಾಡದೆ ಮತ್ತೆ ವಿಮಾನವನ್ನು ಮೇಲಕ್ಕೆ ಹಾರಿಸುತ್ತಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ಲ್ಯಾಂಡಿಂಗ್ ಅಪ್ರೋಚ್ ಪಡೆದುಕೊಳ್ಳುತ್ತಾರೆ. ಎಲ್ಲವೂ ಸರಿಯಾಗಿದೆ ಎಂದು ಅನಿಸುತ್ತದೆ. ಆದರೆ ಕೆಳಗಿನಿಂದ ನೋಡುವವರಿಗೆ ಏನೋ ಸಮಸ್ಯೆ ಕಂಡುಬರುತ್ತದೆ. ನೋಡುತ್ತಿದ್ದಂತೆ ವಿಮಾನ ವೇಗವಾಗಿ ಕೆಳಗೆ ಇಳಿಯಲಾರಂಭಿಸುತ್ತದೆ. ಲೇಡಿ ಪೈಲಟ್ "ಓ ಮೈ ಗಾಡ್" ಎಂದು ಹೇಳುತ್ತಾ ರನ್ವೇಯಿಂದ 100 ಮೀಟರ್ ದೂರದಲ್ಲಿ ವಿಮಾನ ವೇಗವಾಗಿ ನೆಲಕ್ಕೆ ಅಪ್ಪಳಿಸುತ್ತದೆ. ರೆಸ್ಕ್ಯೂ ಟೀಮ್ ವೇಗವಾಗಿ ತಲುಪುತ್ತದೆ. ಆದರೆ ಪರಿಣಾಮ ಗಂಭೀರವಾಗಿರುವುದರಿಂದ ಯಾರೂ ಬದುಕಿ ಉಳಿಯುವುದಿಲ್ಲ.